ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ಲಾಸ್ಟ್ ಟೈಮ್ ನಾವೇನು ಡಿಸ್ಕಸ್ ಮಾಡಿದ್ದೀವಿ, ಈ ಒಂದು ANM ಮತ್ತು ಮೇಲ್ ವರ್ಕರ್ ಅಂತಂದರೆ HIO ಮತ್ತು PHCOಗಳ ಪೋಸ್ಟ್ಗಳ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನು ನಾವು ಮಾಡಿದ್ದೀವಿ ಸ್ನೇಹಿತರೆ. ಇತ್ತೀಚೆಗೆ ನೀವು ಲಾಸ್ಟ್ 2 ವಿಡಿಯೋಸ್ ನೋಡಿದಾಗ ನಿಮಗೆ ತಿಳಿದು ಬರುತ್ತದೆ ಸ್ನೇಹಿತರೆ. ಸೊ ಅದರ ನಿಟ್ಟಿನಲ್ಲಿ ಒಂದು ವಿಶೇಷವಾದಂತಹ ಒಂದು ಲೆಟ್ರನ್ನು ಡ್ರಾಫ್ಟ್ ಆಗಿದೆ ಸ್ನೇಹಿತರೆ. ಬಹುಶಃ 2-3 ದಿವಸಗಳಲ್ಲಿ ಪೋಸ್ಟ್ ಆಗಬಹುದು ಎನ್ನುವಂಥದ್ದು ಕೇಳಿ ಬರ್ತಾ ಇದೆ ಸ್ನೇಹಿತರೆ. ಸೊ ನಮ್ಮ ಫ್ರೆಂಡ್ಸು ಫಾರ್ವರ್ಡ್ ಮಾಡಿದರು, ಅದನ್ನು ಒಂದು ವಿಶ್ಲೇಷಣೆ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮೊಂದಿಗೆ ನಾನು ಈ ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಕಂಪ್ಲೀಟಾಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ ಅವರು ಏನೇನು ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನಿಮಗೇನಾದರೂ ಅದರಲ್ಲಿ ತಿದ್ದುಪಡಿ ಇದ್ದರೆ ಅದು ಕೂಡ ತಿಳಿಸಬಹುದು, ಇಲ್ಲ ಅಂತಂದರೆ ನೀವು ಕೂಡ ಅಬ್ಜೆಕ್ಷನ್ ಹಾಕಬಹುದು. ಕಾರಣ ಒಂದು ಡ್ರಾಫ್ಟ್ ನೋಟಿಫಿಕೇಷನ್ ಇತ್ತು ಸ್ನೇಹಿತರೆ, ಕರ್ನಾಟಕ ವಿಶೇಷ ರಾಜ್ಯ ಪತ್ರದಲ್ಲಿರುವಂಥದ್ದು HIO ಮತ್ತು PHCO ಪೋಸ್ಟ್ಗಳ ಡ್ರಾಫ್ಟ್ ನೋಟಿಫಿಕೇಷನ್ ಇತ್ತು, ಅದು ಫೈನಲ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ಆಕ್ಷೇಪಣೆಗಳ ಏನಾದರೂ ಇದ್ದರೆ ಮೋಸ್ಟ್ ವೆಲ್ಕಮ್ ಅಂತ ಹೇಳಿಬಿಟ್ಟು ಅದರಲ್ಲಿ ಬರೆದಿತ್ತು. ಸೊ ಈ ಒಂದು ಅಬ್ಜೆಕ್ಷನ್ ಲೆಟರ್ ಒಂದು ಇದೆ, ನಿಮ್ಮೊಂದಿಗೆ ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು. ಸೊ ಯಾರಿಗೆ ಅಬ್ಜೆಕ್ಷನನ್ನು ಕೊಡ್ತಾ ಇದ್ದಾರೆ ಅಂತಂದರೆ, ಇವರಿಗೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಕಾಸಸೌಧ, ಡಾಕ್ಟರ್ BR ಅಂಬೇಡ್ಕರ್ ವಿಧಿ, ಬೆಂಗಳೂರು. ವಿಷಯ: ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಾಥಮಿಕ ಆರೋಗ್ಯ ರಕ್ಷಣಾಧಿಕಾರಿಗಳು ಮತ್ತು ಆರೋಗ್ಯ ನಿರೀಕ್ಷಕ ಅಧಿಕಾರಿಗಳ ನೇಮಕಾತಿ, ಅಂದರೆ HIO ಮತ್ತು PHCOಗಳ ನೇಮಕಾತಿಯ ಬಗ್ಗೆ ವಿಶೇಷ ನಿಯಮಗಳು 2026ರ ಕರಡು ಅಧಿಸೂಚನೆಗೆ ಸಂಬಂಧಿಸಿದಂತೆ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಸಲ್ಲಿಸುವ ಕುರಿತು ಅಧಿಸೂಚನೆ ಸಂಖ್ಯೆ HFW/31/HSM/2/2025. ಸೊ ಇದರ ಒಂದು ಉಲ್ಲೇಖವನ್ನು ಕೊಟ್ಟಿದ್ದಾರೆ. ಸರ್ಕಾರದ ಅಧಿಕೃತ ಗೆಜೆಟ್ ಅಧಿಸೂಚನೆ ಸಂಖ್ಯೆ ಸೇಮ್ ಬೆಂಗಳೂರು ದಿನಾಂಕ 20/8/2026 ಅಂತಂದರೆ ಇತ್ತೀಚೆಗೆ ಬಂದಂತಹ ಸರ್ಕಾರದ ಅಧಿಕೃತ ಗೆಜೆಟ್ ಅಧಿಸೂಚನೆಯ ಒಂದು ಉಲ್ಲೇಖವನ್ನು ಇಲ್ಲಿ ನಮೂದಿಸಿದ್ದಾರೆ ಸ್ನೇಹಿತರೆ. ಆಕ್ಷೇಪಣೆಗಳಲ್ಲಿ ಏನಿದ್ದಾವೆ ಅಂತಂದರೆ, ಈ ಮೇಲ್ಕಂಡ ವಿಷಯಕ್ಕೆ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಆರೋಗ್ಯ ನಿರೀಕ್ಷಕಾಧಿಕಾರಿ ಅಂದರೆ HIO ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಹುದ್ದೆಯ ನೇಮಕಾತಿಗಾಗಿ ದಿನಾಂಕ 20 ಆಗಸ್ಟ್ 2026ರಂದು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾದ ವಿಶೇಷ ಕರಡು ನೇಮಕಾತಿ ನಿಯಮಗಳಿಗೆ ನನ್ನ ತೀವ್ರ ಆಕ್ಷೇಪಣೆಗಳನ್ನು ಮತ್ತು ತಿದ್ದುಪಡಿಗಾಗಿ ತಾರ್ಕಿಕ ವಿನಂತಿಗಳನ್ನು ಈ ಪತ್ರದ ಮೂಲಕ ಸಲ್ಲಿಸುತ್ತಿದ್ದೇನೆ. ಅಂತಂದರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಸ್ನೇಹಿತರೆ, ಆಕ್ಷೇಪಣೆಗಳಿದ್ದರೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಅದರ ಒಂದು ಪ್ರತಿರೂಪವಾಗಿ ಈ ಒಂದು ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದು ಡ್ರಾಫ್ಟ್ ಲೆಕ್ಕದಲ್ಲಿ ನಮಗೆ ಈ ಒಂದು PDF ವಾಟ್ಸಪ್ ಬಂದಿದೆ. ಆದರೂ ಸಹ ನಾವು ಅಂದಹಾಗೆ ಇವರು ಆಕ್ಷೇಪಣೆಗಳನ್ನು ಸಲ್ಲಿಸ್ತಾರೆ ಅಂತಂದರೆ ಅದರ ಒಂದು ವಿಶ್ಲೇಷಣೆ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಇಲಾಖೆಯಲ್ಲಿ ಖಾಲಿ ಇರುವ 2692 ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳಲ್ಲಿ 10 ವರ್ಷಗಳ ನಂತರ ಕೇವಲ 300 ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಮುಂದಾಗಿದೆ. ಆದರೆ ಈ ಕರಡು ಪ್ರತಿಯಲ್ಲಿ ಸೇರಿಸಲಾಗಿರುವ ಅಂತಂದರೆ ಸುಮಾರು 2692 ಅಂದರೆ 2692 ಪೋಸ್ಟ್ಗಳು ಖಾಲಿ ಇದ್ದಾವೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಸೊ ಅದರಲ್ಲಿ ಮಾತ್ರ 300 ಪೋಸ್ಟ್ಗಳನ್ನು ಮಾತ್ರ ಭರ್ತಿ ಮಾಡ್ತಾ ಇರುವಂಥ ಒಂದು ಡ್ರಾಫ್ಟ್ ಬಂದಿದೆ ಅನ್ನುವಂಥ ಮಾತನ್ನು ಇಲ್ಲಿ ನಮೂದಿಸ್ತಾ ಇದ್ದಾರೆ ಸ್ನೇಹಿತರೆ. ಈ ಕರಡು ಪ್ರತಿಯಲ್ಲಿ ಸೇರಿಸಲಾಗಿರುವ ನರ್ಸಿಂಗ್ ವಿದ್ಯಾರ್ಹತೆಗಳ ಸೇರ್ಪಡೆಯ ಮೂಲ ಆರೋಗ್ಯ ನಿರೀಕ್ಷಕ ಡಿಪ್ಲೊಮಾ ಪದವೀಧರರ ವೃತ್ತಿ ಬದುಕಿಗೆ ಭಾರೀ ಅನ್ಯಾಯವನ್ನು ಉಂಟು ಮಾಡುತ್ತದೆ. ಅಂತಂದರೆ ಏನು, ಇತ್ತೀಚೆಗೆ ನಾವು ಏನು ನೋಡಿದ್ದೀವಿ ಅದರ ಅನ್ವಯ ಈ ಒಂದು HIO ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಗಳ ಹುದ್ದೆಗಳನ್ನು
ಈ ನರ್ಸಿಂಗ್ ಡಿಪ್ಲೊಮಾ ಹೊಂದಿದ್ದವರು ಮತ್ತು ನರ್ಸಿಂಗ್ ಡಿಗ್ರಿ ಹೊಂದಿದ್ದವರಿಗೆ ಏನು ಅವರು ಕೊಡ್ತೀನಿ ಅಥವಾ ಸೇರ್ಪಡೆ ಮಾಡಿದ್ದಾರೆ, ಅದಕ್ಕೆ ಒಂದು ಆಕ್ಷೇಪಣೆಯನ್ನು ನೀಡ್ತಾ ಇದ್ದಾರೆ. ಡಿಪ್ಲೊಮಾ ಪದವೀಧರ ವೃತ್ತಿಗೆ ಬದುಕಿಗೆ ಭಾರಿ ಅನ್ಯಾಯ ಉಂಟು ಮಾಡುತ್ತದೆ, ಇಂಜಸ್ಟಿಸ್ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೂ ಆರೋಗ್ಯ ನಿರೀಕ್ಷಕ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಸಾರ್ವಜನಿಕ ಆರೋಗ್ಯ ಕ್ಷೇತ್ರ ಹೊರತುಪಡಿಸಿ ಬೇರೆ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳು ಇರುವುದಿಲ್ಲ. ಹಾಗೂ ಸದರಿ ಆರೋಗ್ಯ ನಿರೀಕ್ಷಕ ಡಿಪ್ಲೊಮಾ ಕೋರ್ಸ್ PUC ತತ್ಸಮಾನ ವಿದ್ಯಾರ್ಥಿ ಆಗಿರುವುದಿಲ್ಲದ ಕಾರಣ ಯಾವುದೇ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳು ಸಾಧ್ಯವಿಲ್ಲದೆ ಸರ್ಕಾರದ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದ ಮೇಲೆ ಅವಲಂಬಿತರಾಗಿದ್ದು, ನರ್ಸಿಂಗ್ ಪದವೀಧರರಿಗೆ ಅವಕಾಶ ಕಲ್ಪಿಸುವುದರಿಂದ ಸುಮಾರು 7,000 ವಿದ್ಯಾರ್ಥಿಗಳು ಭವಿಷ್ಯ ಅತಂತ್ರವಾಗುತ್ತದೆ. ಆದುದರಿಂದ ನನ್ನ ಪ್ರಮುಖ ಆಕ್ಷೇಪಣೆಗಳು ಮತ್ತು ತಿದ್ದುಪಡಿಯ ಬೇಡಿಕೆಗಳನ್ನು ಪರಿಗಣಿಸಲು ಈ ಮೂಲಕ ಕೋರಿದೆ ಅಂತಂದರೆ, ಇವರು ಹೇಳುವ ಪ್ರಕಾರ ಏನಂತಂದರೆ, ಈಗ ಯಾರು HIO ಮಾಡಿಕೊಂಡು ಈ ಜಾಬ್ ಮಾಡಬೇಕು ಎನ್ನುವಂಥ ಆಸೆ ಇಟ್ಕೊಂಡು ವೇಟಿಂಗಲ್ಲಿದ್ದಾರೆ. ಸುಮಾರು 7,000 ಪಾಸ್ಔಟ್ ಆದ ಡಿಪ್ಲೊಮಾ ಹೋಲ್ಡರ್ಸ್ಗಳಿದ್ದಾರೆ, ಆರೋಗ್ಯ ನಿರೀಕ್ಷಕ ಡಿಪ್ಲೊಮಾ ಮಾಡಿದವರಿದ್ದಾರೆ. ಪದವೀಧರ ವೃತ್ತಿ ಬದುಕಿಗೆ ಭಾರಿ ಅನ್ಯಾಯವಾಗುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅದಲ್ಲದೆ ಇವಾಗ ನರ್ಸಿಂಗ್ ಇದರಲ್ಲಿ ಸೇರಿಸಿರುವುದರಿಂದ ಮತ್ತು ಇವರಿಗೆ ದಿಕ್ಕ ತೋಚದಂತಾಗಿದೆ. ಕಾರಣ, ಓನ್ಲಿ 300 ಪೋಸ್ಟ್ ಬಿಟ್ಟಿದ್ದಾರೆ. ಆ ಒಂದು 300 ಪೋಸ್ಟಲ್ಲಿ ಡಿಪ್ಲೊಮಾ ನರ್ಸಿಂಗ್ದವರು ಫೈಟ್ ಮಾಡಬೇಕು, ಆಮೇಲೆ BSc ನರ್ಸಿಂಗ್ ಮಾಡಿದವರು ಕೂಡ ಫೈಟ್ ಮಾಡಬೇಕು, ಆಮೇಲೆ HIO ಯಾರು ಡಿಪ್ಲೊಮಾ ಮೇಲ್ ವರ್ಕರ್ ಯಾರು ಮಾಡಿದ್ದಾರೆ ಅವರು ಕೂಡ ಫೈಟ್ ಮಾಡಬೇಕು ಎನ್ನುವಂಥ ಮಾತನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನನ್ನ ಪ್ರಮುಖ ಆಕ್ಷೇಪಣೆಗಳು ಮತ್ತು ತಿದ್ದುಪಡಿಯ ಬೇಡಿಕೆಗಳು ಈ ಕೆಳಗಿನಂತಿವೆ ಅಂತಂದರೆ, ಆಕ್ಷೇಪಣೆಗಳಲ್ಲಿ ಆಬ್ಜೆಕ್ಷನ್ ಏನು ಮಾಡ್ತಾ ಇದ್ದಾರೆ ಮತ್ತು ಬೇಡಿಕೆಗಳೇನು ನೀಡ್ತಾ ಇದ್ದಾರೆ ಬನ್ನಿ ನೋಡೋಣ. ಒಂದನೇದಾಗಿ, ಆರೋಗ್ಯ ನಿರೀಕ್ಷಕ ವಿದ್ಯಾರ್ಥಿಯನ್ನು ಹೊರತುಪಡಿಸಿ ಇತರ ವಿದ್ಯಾರ್ಥಿಗಳನ್ನು ನರ್ಸಿಂಗ್ ಕೈಬಿಡುವ ಕುರಿತು ಆಕ್ಷೇಪಣೆ. ಅಂತಂದರೆ ಆರೋಗ್ಯ ನಿರೀಕ್ಷಕರ ವಿದ್ಯಾರ್ಥಿ ಅಂತಂದರೆ ಈ ಒಂದು ಮೇಲ್ವರ್ಕರ್ ಯಾರಿದ್ದಾರೆ, ಆರೋಗ್ಯ ನಿರೀಕ್ಷಕರು ಯಾರಿದ್ದಾರೆ ಅವರುಗಳನ್ನು ಹೊರತುಪಡಿಸಿ ನರ್ಸಿಂಗ್ ವಿದ್ಯಾರ್ಥಿ ಹೊಂದಿರುವವರನ್ನು ಇದರಿಂದ ಕೈಬಿಡಬೇಕಾಗಿ ಒಂದು ಆಕ್ಷೇಪಣೆ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ನೋಡಬೇಕಾದ್ರೆ ಏನಿದೆ ಅಂತಂದರೆ, ಕರಡು ನಿಯಮದಲ್ಲಿರುವ ಅಂಶ ಶೆಡ್ಯೂಲ್ ಸೀರಿಯಲ್ ನಂಬರ್ 2 ಕಾಲಮ್ 4 ಪ್ರಸ್ತುತ ಕರಡು ನಿಯಮದ ಪ್ರಕಾರ GNM ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್, ಮಿಡ್ವೈಫರಿ, ಸೈಕ್ಯಾಟ್ರಿಕ್ ನರ್ಸಿಂಗ್ ಅಥವಾ BSc ನರ್ಸಿಂಗ್ ಮುಗಿಸಿರುವ ಅಭ್ಯರ್ಥಿಗಳಿಗೂ ಸಹ ಆರೋಗ್ಯ ನಿರೀಕ್ಷಾಧಿಕಾರಿ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಹುದ್ದೆಗೆ ಸ್ಪರ್ಧಿಸಲು ಅರ್ಹತೆ ನೀಡಲಾಗಿದೆ. ಆಕ್ಷೇಪಣೆಗೆ ಕಾರಣಗಳು: ವೃತ್ತಿಪರತೆಯ ಕೊರತೆ, ಆರೋಗ್ಯ ನಿರೀಕ್ಷಾಧಿಕಾರಿ HIO ಕರ್ತವ್ಯಗಳು ಸಂಪೂರ್ಣವಾಗಿ ಪರಿಸರ ನೈರ್ಮಲ್ಯ, ಸಾರ್ವಜನಿಕ ಆರೋಗ್ಯ ಕಾಯ್ದೆಗಳು, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ, ಜೈವಿಕ ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆ ಮತ್ತು ಕ್ಷೇತ್ರ ಮಟ್ಟದ ತಪಾಸಣೆಗೆ ಒಳಪಟ್ಟಿರುತ್ತವೆ. ಆದರೆ ಜನರಲ್ ನರ್ಸಿಂಗ್ ಪಠ್ಯಕ್ರಮವು ಆಸ್ಪತ್ರೆಯ ಒಳಗಿನ ಕ್ಲಿನಿಕಲ್ ಮತ್ತು ರೋಗಿಗಳ ಆರೈಕೆಗೆ ಸೀಮಿತವಾಗಿರುತ್ತದೆ. ಇಲಾಖೆ ಕ್ಷೇತ್ರ ಕಾರ್ಯದ ದೃಷ್ಟಿಯಿಂದ ಇವರಿಬ್ಬರ ತರಬೇತಿಯು ವಿಭಿನ್ನವಾಗಿದೆ. ಅಂತಂದರೆ ನರ್ಸಿಂಗ್ ಯಾರು ಮಾಡಿದ್ದಾರೆ, ಇನ್ಹೌಸ್ ಟ್ರೈನಿಂಗ್ ಮಾಡ್ತಾರೆ ಅವರು ಟ್ರೈನಿಂಗ್ ಮಾಡ್ತಾರೆ. ಅದು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಇದ್ದಾರೆ. ಕೆಲವೊಂದು ಅಂದರೆ ಫೀಲ್ಡ್ ವರ್ಕ್ ಅಂತೀವಿ ನಾವು, ಆ ಒಂದು ಫೀಲ್ಡ್ ವರ್ಕ್ ಮಾಡ್ತಾರೆ. ಇವರ ಸ್ಟಡಿ ಬೇರೆಯಾಗಿರುತ್ತೆ ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಗಳ ಸ್ಟಡಿ ಬೇರೆಯಾಗಿರುತ್ತೆ ಎನ್ನುವಂಥ ಒಂದು ಮಾತನ್ನು ಇಲ್ಲಿ ಪಾಯಿಂಟ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅಭ್ಯರ್ಥಿಗಳ ಹಕ್ಕಿನ ಉಲ್ಲಂಘನೆ: ನರ್ಸಿಂಗ್ ಪದವೀಧರರಾಗಿಯೇ ಪ್ರತ್ಯೇಕವಾಗಿ ನರ್ಸಿಂಗ್ ಅಧಿಕಾರಿ ಹುದ್ದೆಗಳನ್ನು ವಿವಿಧ ಇಲಾಖೆಗಳಲ್ಲಿ ಮೀಸಲಿಡಲಾಗಿದೆ. ಪರಿಸ್ಥಿತಿ ಹೀಗಿರುವಾಗ ಕೇವಲ 300 ಹುದ್ದೆಗಳಿರುವ ಆರೋಗ್ಯ ನಿರೀಕ್ಷಕಾಧಿಕಾರಿ ಕೇಡರ್ನಲ್ಲೂ ಅವರಿಗೆ ಅವಕಾಶ ನೀಡುವುದು ಕೇವಲ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ನಂಬಿ ಕೂತಿರುವ ಸಾವಿರಾರು ಯುವಕರ ಉದ್ಯೋಗದ ಹಕ್ಕನ್ನು ಕಸಿದುಕೊಂಡಂತಾಗುತ್ತದೆ.
ಅಂತಂದರೆ ಇವಾಗ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಯಾರಿದ್ದಾರೆ, ಆರೋಗ್ಯ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮ್ ಮಾಡಿದವರು ಓನ್ಲಿ ಹೆಚ್ ಐ ಪೋಸ್ಟ್ಗಳ ಕೂತಿದ್ದಾರೆ. ಆದರೆ ಯಾರು ನರ್ಸಿಂಗ್ ಮಾಡ್ತಾರೆ ಅವರಿಗೆ ವಿವಿಧ ಇಲಾಖೆಗಳಲ್ಲಿ ಅವರವರ ಪೋಸ್ಟ್ಗಳಿದ್ದಾವೆ. ಅದಲ್ಲದೆ ಪ್ರೈವೇಟ್ ಕೂಡ ಮಾಡಬಹುದು. ಅಷ್ಟೋ ಅಂಥ ಒಂದು ಅಪಾರ್ಚುನಿಟಿ ಇರುವ ಸಂದರ್ಭದಲ್ಲಿ ಬರೀ 300 ಪೋಸ್ಟ್ಗೋಸ್ಕರ ನರ್ಸಿಂಗ್ ಡಿಪ್ಲೊಮಾ ಅಥವಾ BSc ನರ್ಸಿಂಗ್ ಮಾಡಿದವರಿಗೂ ಕೂಡ ಇದರಲ್ಲಿ ಒಂದು ಅಪಾರ್ಚುನಿಟಿ ಕಲ್ಪಿಸಲಾಗಿದೆ. ಸೊ ಇದರಿಂದ ಯಾರು HIO ಆಗಬೇಕೆನ್ನುವಂಥ ಆಸೆ ಇಟ್ಕೊಂಡಿದ್ದಾರೆ ಸುಮಾರು 7,000 ಜನ, ಅವರಿಗೆ ಕಷ್ಟವಾಗುತ್ತದೆ ಎನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದು ಎಲ್ಲಿದೆ ಕೋರಲಾದ ತಿದ್ದುಪಡಿ. ಇದರಲ್ಲಿ ಕೋರಲಾದ ತಿದ್ದುಪಡಿ ಏನಿದೆ ಅಂತಂದರೆ, ಅನುಸೂಚಿಯ ಕ್ರಮ ಸಂಖ್ಯೆ 2ರ ಅಂಕಣ 4ರಲ್ಲಿರುವ ಉಪಕ್ಲಾಸ್ 3B ಮತ್ತು 3C ಅನ್ನು ನರ್ಸಿಂಗ್ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ತೆಗೆದುಹಾಕಬೇಕು. ಈ ಹುದ್ದೆಯನ್ನು ಕೇವಲ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಅಥವಾ ಮಲ್ಟಿಪರ್ಪಸ್ ಬೇಸಿಕ್ ಹೆಲ್ತ್ ವರ್ಕರ್ ಟ್ರೈನಿಂಗ್ ಡಿಪ್ಲೊಮಾ ಹೊಂದಿರುವವರಿಗೆ ಮಾತ್ರ ಸೀಮಿತಗೊಳಿಸಬೇಕು. ಅಂತಂದರೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಯಾರಿದ್ದಾರೆ ಅವರಿಗೆ ಮಾತ್ರ ಈ ಒಂದು 300 ಪೋಸ್ಟ್ ಏನಿದ್ದಾವೆ ಅವರಿಗೆ ಮಾತ್ರ ಸೀಮಿತವಿಡಬೇಕು. ಅಂತಂದರೆ ಅದರಲ್ಲಿ ಇರುವಂಥ ಮಲ್ಟಿಪರ್ಪಸ್ ಬೇಸಿಕ್ ಹೆಲ್ತ್ ವರ್ಕರ್ ಒಂದು, ಆಮೇಲೆ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಏನಿದ್ದಾವೆ ಅವರುಗಳಿಗೆ ಮಾತ್ರ ಇದರಲ್ಲಿ ಮುಂದುವರಿಸಬೇಕು. ಆಮೇಲೆ ಡಿಪ್ಲೊಮಾ ಆಗಲಿ ಅಥವಾ BSc ಆಗಲಿ ಯಾರು ನರ್ಸಿಂಗ್ ಮಾಡಿದ್ದಾರೆ ಅವರುಗಳನ್ನು ಈ ಒಂದು ಪೋಸ್ಟ್ಗೆ ಅನುವು ಮಾಡಿಕೊಡಬಾರ್ದು ಎನ್ನುವಂಥ ಒಂದು ಕೋರಲಾದ ತಿದ್ದುಪಡಿಯಾಗಿರುತ್ತೆ ಸ್ನೇಹಿತರೆ. ಮುಕ್ತಾಯ ಮತ್ತು ಪ್ರಾರ್ಥನೆ. ಕರ್ನಾಟಕದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಲು ಆರೋಗ್ಯ ನಿರೀಕ್ಷಕಾಧಿಕಾರಿ ಹುದ್ದೆಗಳಿಗೆ ಕೇವಲ ಆರೋಗ್ಯ ನಿರೀಕ್ಷಕರ ತರಬೇತಿ ಪಡೆದವರನ್ನು ಮಾತ್ರ ನೇಮಕ ಮಾಡಿಕೊಳ್ಳಬೇಕು. ಆದುದರಿಂದ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಅಂತಿಮ ಅಧಿಸೂಚನೆಯನ್ನು ಹೊರಡಿಸುವ ಮುನ್ನ ಈ ಕೆಳಗಿನ ಮಾರ್ಪಾಡುಗಳನ್ನು ಮಾಡಲು ಆದೇಶಿಸಬೇಕಾಗಿ ವಿನಂತಿಸುತ್ತೇನೆ. ಅಂತಂದರೆ ಮುಕ್ತಾಯ ಮತ್ತು ಪ್ರಾರ್ಥನೆ ಏನಂತಂದರೆ, ಈ ಒಂದು ಕರ್ನಾಟಕ ಸಾರ್ವಜನಿಕ ಆರೋಗ್ಯ ನೋಡಿಕೊಳ್ಳುವಂತಹ ಒಂದು ಹೆಲ್ತ್ ಇನ್ಸ್ಪೆಕ್ಟರ್ ಆಫೀಸರ್ಗಳಿಗೆ ಒಂದು ನ್ಯಾಯಯುತವಾದಂತಹ ಒಂದು ನಿರ್ಧಾರ ಮಾಡಬೇಕು. ಆಮೇಲೆ ಪ್ರಧಾನ ಕಾರ್ಯದರ್ಶಿಗಳು ಯಾವುದೇ ಒಂದು ಅಧಿಸೂಚನೆ ಹೊರಡಿಸುವ ಮುನ್ನ ಈ ಕೆಳಗಿನ ಮಾರ್ಪಾಡುಗಳನ್ನು ಮಾಡಲು ಆದೇಶಿಸಬೇಕಾಗಿ ವಿನಂತಿಸುತ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆರೋಗ್ಯ ನಿರೀಕ್ಷಕ ಹುದ್ದೆಯ ಅರ್ಹತೆಯಿಂದ ನರ್ಸಿಂಗ್ ವಿದ್ಯಾರ್ಥಿಗಳನ್ನು ಸಂಪೂರ್ಣವಾಗಿ ಕೈಬಿಡಬೇಕು ಹಾಗೂ ಕೇವಲ ಆರೋಗ್ಯ ನಿರೀಕ್ಷಕರ ತರಬೇತಿ ಪಡೆದ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸಲು ಈ ಮೂಲಕ ಕೋರಿದೆ. ಅಂತಂದರೆ ಕಂಪ್ಲೀಟಾಗಿ ಯಾರು ನರ್ಸಿಂಗ್ ಮಾಡಿದ್ದಾರೆ ಅವರನ್ನು ಈ ಒಂದು ಹುದ್ದೆಯಿಂದ ಕೈಬಿಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಧನ್ಯವಾದಗಳೊಂದಿಗೆ ಲಗತ್ತುಗಳು. ಆರೋಗ್ಯ ನಿರೀಕ್ಷಕರ ನೋಂದಣಿ ಪ್ರಮಾಣ ಪತ್ರ. ಯಾರು ಈ ಒಂದು ಅಬ್ಜೆಕ್ಷನನ್ನು ಸಲ್ಲಿಸ್ತಾರೆ ಅವರ ಒಂದು ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಅಂತಂದರೆ ಎಷ್ಟು ಜನ ಇದ್ದಾರೆ ಅಂದರೆ ಸುಮಾರು 7,000 ಜನ ಈ ಒಂದು ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಮಾಡಿ ವೆಯ್ಟ್ ಮಾಡ್ತಾ ಇದ್ದಾರಲ್ಲ, ಅವರ ಒಂದು ಸರ್ಟಿಫಿಕೇಟ್ ಯಾವಾಗ ನೀವು ಆಕ್ಷೇಪಣೆ ಹಾಕ್ತೀರಾ ಆ ಟೈಮಲ್ಲಿ ಆರೋಗ್ಯ ನಿರೀಕ್ಷಕರ ನೋಂದಣಿ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಜಂಟಿ ನಿರ್ದೇಶಕರು ಶೈಕ್ಷಣಿಕ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರ ಸ್ಪಷ್ಟೀಕರಣ ಪತ್ರ. ಅಂತಂದರೆ ಈ ಜಂಟಿ ನಿರ್ದೇಶಕರು ಶೈಕ್ಷಣಿಕ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸ್ಪಷ್ಟೀಕರಣ ಒಂದು ಪತ್ರ ಇರುತ್ತೆ ಸ್ನೇಹಿತರೆ. ಸೊ ಅದನ್ನು ರಾಜ್ಯಾದ್ಯಂತ ಪ್ರತಿ ವರ್ಷ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾ ಕೋರ್ಸ್ ದಾಖಲಾತಿಗೆ ಲಭ್ಯವಿರುವ ಸೀಟುಗಳ ವಿವರ, ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಈ ಒಂದು HIO ಇದಿದ್ದಾವೆ ಕೋರ್ಸ್ನ ದಾಖಲಾತಿಗಳಿದ್ದಾವೆ ಅವುಗಳ ಒಂದು ವಿವರವನ್ನು ಹಾಗೂ ತಮ್ಮ ನಂಬುಗೆಯ. ಸೊ ಈ ರೀತಿ ಒಂದು ಡ್ರಾಫ್ಟ್ ರೆಡಿಯಾಗಿದೆ ಸ್ನೇಹಿತರೆ. ಇದನ್ನು ಆಕ್ಷೇಪಣೆ ಯಾಕಂತಂದರೆ ಆ ಒಂದು ಡ್ರಾಫ್ಟ್ ನೋಟಿಫಿಕೇಷನಲ್ಲಿ ಹೇಳಿದ್ರು 15 ಡೇಸ್ ಒಳಗಾಗಿ ನಾವು ಡ್ರಾಫ್ಟನ್ನು ಅಥವಾ ಆಕ್ಷೇಪಣೆಯನ್ನು ಸರ್ಕಾರಕ್ಕೆ ಸಲ್ಲಿಸಬಹುದು ಎನ್ನುವಂಥದ್ದಾಗಿರುತ್ತದೆ. ಸೊ ಅದರ ಅನುಗುಣವಾಗಿ ಈ ಒಂದು ಡ್ರಾಫ್ಟನ್ನು ರೆಡಿ ಮಾಡಿದ್ದಾರೆ ಸ್ನೇಹಿತರೆ. ಹಾಗೂ ಇದು ಒಳ್ಳೆಯ ವಿಷಯ ಅನ್ಕೋತೀನಿ. ಯಾಕೆ ಅಂತಂದರೆ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಯಾರಿದ್ದಾರೆ ಅವರು
ಅವರುಗಳ ಒಂದು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಗಳು ಯಾರಿದ್ದಾರೆ ಅವರುಗಳ ಕೋರ್ಸ್ಗಳಲ್ಲಿ ಆಮೇಲೆ 300 ಪೋಸ್ಟ್ ಏನು ಬಿಟ್ಟಿದ್ದಾರೆ. ಐ ಥಿಂಕ್ ಅವರಿಗಳಿಗೋಸ್ಕರ ಮಾತ್ರ ಇರುತ್ತೆ. ಆದರೂ ಸಹ C&R ರೂಲನ್ನು ಅಂತಂದರೆ ಯಾವ ರೂಲ್ ಚೇಂಜ್ ಮಾಡಿಕೊಂಡು ಅಥವಾ ಒಂದು ಡ್ರಾಫ್ಟ್ ನೋಟಿಫಿಕೇಷನ್ ಮಾಡಿಕೊಂಡು ಈ ರೀತಿ ಕೂಡ ಮಾಡಬಹುದು ಎನ್ನುವಂಥ ಒಂದು ಇದು ರೆಡಿಯಾಗಿದೆ ಸ್ನೇಹಿತರೆ. ಸೊ ಅದನ್ನು ಪ್ರಶ್ನಿಸಿ ಆಕ್ಷೇಪಣೆಗಳು ಸಲ್ಲಿಸಬಹುದು ಎನ್ನುವಂಥ ಮಾತನ್ನು ಬರೆದಿದ್ದರು. ಅದರ ಅನುಗುಣವಾಗಿ ಒಂದು ಡ್ರಾಫ್ಟು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರು ಅವರ ಸಂಘಗಳ ವತಿಯಿಂದ ರೆಡಿ ಮಾಡಿದ್ದಾರೆ. ಬಹುಶಃ 1-2 ದಿವಸಗಳಲ್ಲಿ ಈ ರೀತಿಯಾದಂತಹ ಲೆಟರ್ಗಳನ್ನು ಸಮಿತಿಗೆ ಕಳಿಸಲಾಗುತ್ತದೆ ಸ್ನೇಹಿತರೆ. ಐ ಥಿಂಕ್ ವ್ಯಾಲಿಡ್ ಪಾಯಿಂಟ್ ಇದೆ. ಆದರೂ ಇದರಲ್ಲಿ ಎಷ್ಟಾಯಿತು ಅಷ್ಟು ತಿದ್ದುಪಡಿ ಆಗಬೇಕೆನ್ನುವಂಥ ನಾನು ಕೂಡ ಅನ್ಕೋತೀನಿ. ಲೆಟ್ ಸಿ ನೆಕ್ಸ್ಟ್ ಸರ್ಕಾರದ ನಿಲುವೇನಾಗುತ್ತೆ, ಆಮೇಲೆ ಈ ಒಂದು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಗಳ ನಿಲುವೇನಾಗುತ್ತೆ. ಇವರಿಗೆ ಇಡಬಾರ್ದು, ಕಂಪ್ಲೀಟಾಗಿ ಯಾರು ನರ್ಸಿಂಗ್ ಮಾಡ್ಕೊಂಡಿದ್ದಾರೆ ಅವರುಗಳಿಗೆ ಈ ಒಂದು ಪೋಸ್ಟಲ್ಲಿ ಇಡಬಾರ್ದು. ಕಾರಣ 300 ಪೋಸ್ಟ್ ಅಷ್ಟೇ ಇದ್ದಾವೆ. 2962 ಪೋಸ್ಟ್ಗಳಲ್ಲಿ ಓನ್ಲಿ 300 ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ. ಅದರಲ್ಲೂ ಸಹ 7000 ಜನ ವೇಟಿಂಗಲ್ಲಿದ್ದಾರೆ. ಸೊ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ಅಂತಂದರೆ ಈ ನರ್ಸಿಂಗ್ ಆಫೀಸರ್ಗಳನ್ನು ಇದರಲ್ಲಿ ಸೇರಿಸುವುದರಿಂದ ನಮಗೆ ಅನ್ಯಾಯ ಆಗುತ್ತದೆ ಎನ್ನುವಂಥ ಒಂದು ಆಕ್ಷೇಪಣೆ ಸಲ್ಲಿಸ್ತಾ ಇದ್ದಾರೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಸ್. ಯಾರು ಹೊಸದಾಗಿ ಬಂದಿದ್ರೆ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ನಿಮಗೆ ಇದರ ಬಗ್ಗೆ ಸರಿ ಅನಿಸಿದರೆ ಏನಾದರೂ ವಿಡಿಯೋ ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತು ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.